ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲೊಂದು ತುಂಬ ರುಚಿಕರವಾಗಿರುವಂಥ ಸ್ವೀಟ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಹಾಲು ಪೌಡ್ರನ್ನ ಬಳಸಿ ಯಾವ ರೀತಿ ಸ್ವೀಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ಕಾಯೋದಕ್ಕೆ ಒಂದು ಪಾನ್ನ ಇಟ್ಟಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೋಡಿ, ಈಗ ತುಪ್ಪ ಕೂಡ ಬಿಸಿಯಾಗಿದೆ. 1 ಕಪ್ ಆಗೋಷ್ಟು ಹಾಲು ತಗೋತಾ ಇದ್ದೀನಿ. ಹಾಲನ್ನು ಕೂಡ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲು ಪೌಡ್ರಲ್ಲಿ ಶುಗರ್ ಇರೋದ್ರಿಂದ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಸಕ್ಕರೆನೂ ಕೂಡ ಹಾಕ್ತಾ ಇದ್ದೀನಿ. ಇದಿಷ್ಟು ಕರಗಬೇಕು. ಸಕ್ಕರೆ ಕೂಡ ಚೆನ್ನಾಗಿ ಕರಗಬೇಕು. ಪಾಕ ಆ ಥರ ಏನು ಬರಲ್ಲ. ಜಸ್ಟ್ ಕರಗಿದ್ರೆ ಸಾಕು. ಒಂದು 5 ಮಿನಿಟ್ಸು ಇದನ್ನು ಕರಗಿಸ್ಕೊಳ್ಳೋಣ. ನೋಡಿ, ಈಗ ಸಕ್ಕರೆ ಕೂಡ ಕರಗಿದೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಪೌಡ್ರನ್ನ ತಗೊಂಡಿದ್ದೀನಿ. ಇದನ್ನು ಕೂಡ ಹಾಕೋತಾ ಇದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನೂ ಸ್ವಲ್ಪ ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ತುಂಬ ಗಟ್ಟಿಗೆ ಬರಬೇಕು. ಆಗ ನಾವು ಅಂದ್ಕೊಂಡಿರೋ ಶೇಪಲ್ಲಿ ಇದನ್ನು ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಬಾಣಲಿಗೆಲ್ಲ ಕಚ್ಕೋತಾ ಇಲ್ಲ. ಇದನ್ನು ನೀಟಾಗಿ ಆಗಬೇಕು. ಚೆನ್ನಾಗಿ ಬೇಯಲಿ. ಇನ್ನೂ ಒಂದು 2 ನಿಮಿಷ ಬೇಯಬೇಕಿದು. ನೋಡಿ, ಈಗ ಒಳ್ಳೆ ಅದಕ್ಕೆ ಬಂದಿದೆ. ಈ ರೀತಿ ಆಗಿರಬೇಕು. ಬಾಣಲಿಗೆ ಒಂಚೂರು ಕಚ್ಕೋತಾ ಇಲ್ಲ. ಈಗ ಇದನ್ನು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಬನ್ನಿ ಫ್ರೆಂಡ್ಸ್, 5 ನಿಮಿಷ ಆಗಿದೆ. ತಣ್ಣಗೂ ಕೂಡ ಇದಾಗಿದೆ. ಈಗ ಇದಕ್ಕೆ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೋಬೇಕು. ನಮಗೆ ದಪ್ಪ ಯಾವ ರೀತಿ ಬೇಕೋ ಆ ರೀತಿ ಕಟ್ಕೋಬೋದು. ನೋಡಿ, ಈ ರೀತಿ ರೌಂಡಾಗಿ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ಮಾಲಾಗಿ ಹೋಲ್ ಮಾಡ್ಕೋಬೇಕಷ್ಟೆ. ನೋಡಿ, ಈ ರೀತಿ. ಇದನ್ನೆಲ್ಲ ಇದೇ ರೀತಿ ಒಂದೊಂದನ್ನೇ ಈಗೆಲ್ಲನೂ ಈ ರೀತಿ ರೌಂಡ್ ಮಾಡಿ ಒಂದೊಂದನ್ನೇ ಪ್ಲೇಟಲ್ಲಿ ಜೋಡಿಸ್ಕೊಳ್ಳೋಣ. ಬನ್ನಿ, ಈಗ ಎಲ್ಲ ಉಂಡೆನೂ ಅದೇ ರೀತಿ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಸಣ್ಣದಾಗಿ ಬೇಕಾದ್ರೂ ಮಾಡ್ಕೋಬೋದು, ದಪ್ಪ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಎಲ್ಲನೂ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗಾರ್ನಿಷ್ಗೋಸ್ಕರ ನಾನು ಗೋಡಂಬಿನ ಸ್ವಲ್ಪ ಈ ರೀತಿ ಹಾಕ್ತಾಯಿದ್ದೀನಿ. ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಸಿಹಿಯಾದ ಹಾಲಿನ ಸ್ವೀಟು ರೆಡಿಯಾಗಿದೆ. ಈ ಸ್ವೀಟ್ನ ಮಕ್ಕಳು ಕೂಡ ದೊಡ್ಡವರು ಕೂಡ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.